Hey guys, welcome back to the episode number 6 of Learning Filmmaking in 100 Days. ಸೊ ನಾನು ಲಾಸ್ಟ್ ಎಪಿಸೋಡ್ ಅಲ್ಲಿ ಸರ್ಟಿಫಿಕೇಟ್ ತಗೊಳ್ಳೋದು ಹೆಂಗೆ ಅಂತ ಹೇಳಿದೆ. ಸೊ ಈ ಎಪಿಸೋಡ್ ಅಲ್ಲಿ ನಾನು ಡಿಸ್ಟ್ರಿಬ್ಯೂಷನ್ ಮಾಡೋದು ಹೆಂಗೆ ಅಂತ ಹೇಳಿ. ಸೊ ಡಿಸ್ಟ್ರಿಬ್ಯೂಷನ್ ಪ್ರಾಸೆಸ್ ಹೇಗೆ ಅಂತಂದ್ರೆ ಫಸ್ಟ್ ಪ್ರೊಡ್ಯೂಸರ್ಸ್ ಗಳು ಮೂವಿ ಡಿಸ್ಟ್ರಿಬ್ಯೂಟರ್ಸ್ ಗೆ ಮೂವಿ ತೋರಿಸ್ತಾರೆ. ಸೊ ಮೂವಿ ಡಿಸ್ಟ್ರಿಬ್ಯೂಟರ್ಸ್ ಮೂವಿ ನೋಡ್ಬಿಟ್ಟು ಅದಕ್ಕೆ ಒಂದು ಪ್ರೈಸ್ ಅಂತ ಫಿಕ್ಸ್ ಮಾಡ್ಬಿಟ್ಟು ಬೈ ಮಾಡ್ತಾರೆ ಪ್ರೊಡ್ಯೂಸರ್ಸ್ ಗಿಂತ. ಸೊ ಬೈ ಮಾಡಾದ್ಮೇಲೆ ನಮ್ಗೆ ಯಾವ ತರ ರೈಟ್ಸ್ ಗಳು ಇರುತ್ತೆ ಅಂದ್ರೆ ಒಂದು OTT ರೈಟ್ಸ್, ಆಮೇಲೆ ಥಿಯೇಟ್ರಿಕಲ್ ರೈಟ್ಸ್, ಸ್ಯಾಟಲೈಟ್ ರೈಟ್ಸ್, ಓವರ್ಸೀಸ್ ರೈಟ್ಸ್ ಮತ್ತೆ ಆಡಿಯೋ ರೈಟ್ಸ್ ಅಂತ. ಸೊ ನೆಕ್ಸ್ಟ್ ಬರೋ ಎಪಿಸೋಡ್ಸ್ ಗಳಲ್ಲಿ ನಾನು ರೈಟ್ಸ್ ಬಗ್ಗೆ ಡೀಟೇಲ್ ಆಗಿ ವಿಡಿಯೋ ಮಾಡ್ತೀನಿ. ಆಲ್ ಓವರ್ ಇಂಡಿಯಾ ಇಲ್ಲ ಆಲ್ ಓವರ್ ವರ್ಲ್ಡ್ ಎಲ್ಲರೂ ಒಬ್ಬರೇ ಡಿಸ್ಟ್ರಿಬ್ಯೂಟ್ ಮಾಡಕ್ಕಾಗಲ್ಲ. ಸೊ ಟೆರಿಟರಿ ವೈಸ್ ಅಂತ ಇರ್ತಾರೆ. ಸೊ ಕರ್ನಾಟಕ ಒಬ್ರು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ, ಆಂಧ್ರ ಪ್ರದೇಶ ಇಲ್ಲ ತೆಲಂಗಾಣ ಒಬ್ರು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ, ತಮಿಳ್ನಾಡು ಒಬ್ರು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ, ಆಮೇಲೆ ನಾರ್ತ್ ಇಂಡಿಯಾ ಕಂಪ್ಲೀಟ್ ಹಿಂದಿ ಬೆಲ್ಟ್ ಏನಿರುತ್ತೆ ಅವ್ರು ಒಬ್ರು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಅಂದ್ರೆ ಓವರ್ಸೀಸ್ ಔಟ್ ಆಫ್ ದಿ ಇಂಡಿಯಾ ಏನಿದೆ ಅದೆಲ್ಲ ಓವರ್ಸೀಸ್ ಅಂತಾರೆ, ಅವ್ರು ಒಬ್ರು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಸೊ ಇಷ್ಟು ಡಿಸ್ಟ್ರಿಬ್ಯೂಟರ್ಸ್ ನಮ್ಮ ಮೂವಿನ ಬೈ ಮಾಡ್ತಾರೆ. ಸೊ ಬೈ ಮಾಡಾದ್ಮೇಲೆ ಏನ್ ಮಾಡ್ತಾರೆ ಅಂದ್ರೆ ಮಾರ್ಕೆಟಿಂಗ್ ಸ್ಟಾರ್ಟ್ ಮಾಡ್ತಾರೆ. ಮಾರ್ಕೆಟಿಂಗ್ ಅಂದ್ರೆ ಟೀಸರ್, ಟ್ರೇಲರ್ಸ್ ಗಳು ಬಿಡ್ತಾರೆ, ಸಾಂಗ್ಸ್ ಗಳನ್ನ ಬಿಡ್ತಾರೆ, ಸೋಷಿಯಲ್ ಮೀಡಿಯಾ ಪ್ರಮೋಷನ್ ಮಾಡ್ತಾರೆ, ಪ್ರೆಸ್ ಮೀಟ್ ಗಳು ಮಾಡ್ತಾರೆ, ಪೋಸ್ಟರ್ ಕ್ಯಾಂಪೇನ್ ಗಳು ಮಾಡ್ತಾರೆ. ಸೊ ಇವಾಗ ರಿಲೀಸ್ ರೆಡಿ ಆಗಿದೆ. ಸೊ ರಿಲೀಸ್ ಆದ್ಮೇಲೆ ಪ್ರೊಡ್ಯೂಸರ್ಸ್ ಗೆ ಎಷ್ಟು ದುಡ್ಡು ಹೋಗುತ್ತೆ, ಆಮೇಲೆ ಡಿಸ್ಟ್ರಿಬ್ಯೂಟರ್ಸ್ ಗೆ ಎಷ್ಟು ದುಡ್ಡು ಹೋಗುತ್ತೆ, ಆಮೇಲೆ ಥಿಯೇಟರ್ ಓನರ್ ಗೆ ಎಷ್ಟು ದುಡ್ಡು ಹೋಗುತ್ತೆ, ಇದೆಲ್ಲ ನಾನು ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಹೇಳ್ತೀನಿ. ಸೊ ಈ ಎಪಿಸೋಡ್ ಇಷ್ಟೇ. ನೆಕ್ಸ್ಟ್ ಎಪಿಸೋಡ್ ಸಿಗೋಣ. ಬಾಯ್.